ಒಂದು ಕಡೆ ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಭಾರಿ ಮುಖಭಂಗ ಆಗಿದೆ. ಅಕ್ಷರಶಃ ಧೂಳಿಪಟ ಆಗ್ತಾ ಇದೆ. ಇದರ ಎಫೆಕ್ಟ್ ರಾಜ್ಯ ರಾಜಕಾರಣದ ಮೇಲೆ ಬೀಳ್ತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆ. ರಾಜ್ಯದಲ್ಲಿ ಈಗಾಗಲೇ ನವೆಂಬರ್ ಕ್ರಾಂತಿ, ಅಧಿಕಾರ ಹಂಚಿಕೆ, ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಚರ್ಚೆಗಳಿತ್ತಲ್ಲ, ಅದೆಲ್ಲದಕ್ಕೂ ಈಗ ಬ್ರೇಕ್ ಬಿದ್ದಂತಾಗ್ತಾ ಇದೆಯಾ? ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಅನ್ನುವಂಥ ವಾತಾವರಣ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಡೌಟ್ ಆಗಿದ್ದು, ಬರೀ ಇಷ್ಟು ದಿನ ಆಗಿದ್ದೆಲ್ಲವೂ ಭ್ರಾಂತಿಯಾ? ಬಿಹಾರ ರಿಸಲ್ಟ್ ಆಧರಿಸಿ ತೀರ್ಮಾನ ಮಾಡಬೇಕಂತ ಹೇಳಿ ಹೈಕಮಾಂಡ್ ಮುಂದಾಗಿತ್ತು. ಸಾಕಷ್ಟು ಕಾನ್ಸಂಟ್ರೇಷನ್ ಎಲ್ಲ ಬಿಹಾರ ಎಲೆಕ್ಷನ್ ಕಡೆಗಿತ್ತು. ಬಟ್ ಬಿಹಾರದಲ್ಲಿ ತೀರಾ ಕಳಪೆ ಪ್ರದರ್ಶನ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಹೀಗಾಗಿ ರಾಜ್ಯದಲ್ಲಿ ಸಿದ್ದು ಅವರ ಕುರ್ಚಿಯನ್ನ ಟಚ್ ಮಾಡೋದು ಅನುಮಾನ ಅನ್ನುವಂತ ಚರ್ಚೆ ಈಗ ಉದ್ಭವ ಆಗ್ತಾ ಇದೆ. ಬಿಕಾಸ್ ಅಹಿಂದ ಅಸ್ತ್ರ ಪ್ರಯೋಗ ಆಗ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಿರಂಗವಾಗಿ ಅಹಿಂದ ಕಾನ್ಸೆಪ್ಟ್ ಚರ್ಚೆ ಆಗ್ತಾ ಇದೆ. ಅಹಿಂದ ನಾಯಕರಾಗಿರುವಂತಹ ಸಿದ್ದು ಟಚ್ ಮಾಡಿದ್ರೆ ಸರ್ಕಾರವೇ ಶೇಕ್ ಆಗುತ್ತೆ ಅನ್ನುವಂತ ಭಯ ಹೈಕಮಾಂಡ್ಗೆ. ಹಾಗಾಗಿ ಜೇನ್ಗೂಡಿಗೆ ಕೈ ಹಾಕೋದು ಡೌಟ್ ಅನ್ನುವಂತ ವಾತಾವರಣ. ಸಿಎಂ ಕುರ್ಚಿ ಮೇಲೆ ಕಣ್ಣು ನೆಟ್ಟಿದ್ದಂತಹ ಕನಕಪುರ ಬಂಡೆಗೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ಅಕ್ಷರಶಃ ದೊಡ್ಡ ಶಾಕ್ ಆಗಿ ಪರಿಣಮಿಸ್ತಾ ಇದೆ. ನವೆಂಬರ್ ಕ್ರಾಂತಿ ನಡೆಯುತ್ತೆ, ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳಿ ಸಜ್ಜಾಗಿದ್ದ ಡಿಕೆಶಿಗೆ ತೀವ್ರವಾದಂತಹ ಹಿನ್ನಡೆ ಇದು ಅಂತ ಹೇಳಿ ಕನ್ಸಿಡರ್ ಆಗ್ತಾ ಇದೆ ಈಗ. ಬಟ್ ಬಿಹಾರದಲ್ಲಿ ಫಲಿತಾಂಶ ಉಲ್ಟಾ ಪಲ್ಟಾ ಆಗಿರೋದು ಡಿಕೆಗೆ ಕೂಡ ಎಫೆಕ್ಟ್ ಆಗ್ತಿದ್ಯಾ? ಹಾಗಾದ್ರೆ ಒಂದು ಕಡೆ ಟಗರು ಕುರ್ಚಿ ಭದ್ರ ಆದ್ರೆ ಡಿಕೆ ಕನಸು ನನಸಾಗೋದು ಸದ್ಯಕ್ಕೆ ಡೌಟ್ ಅನ್ನುವಂತಹ ವಾತಾವರಣ ಕಂಡು ಬರ್ತಾ ಇದೆ. ಇದು ಬಿಹಾರ ಎಲೆಕ್ಷನ್ ರಿಸಲ್ಟ್ ಏನ್ ಬರ್ತಾ ಇದೆ, ಇದು ರಾಜ್ಯ ರಾಜಕಾರಣದ ಮೇಲೆ ಆಗುತ್ತಿರುವಂತಹ ಚರ್ಚೆಗಳ ಮೇಲೆ ಸಿಗ್ತಾ ಇರುವಂತಹ ಇಂಪ್ಯಾಕ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಆನಂದ್, ಅನೇಕ ಬಾರಿ ಕಸರತ್ತುಗಳು, ಲಾಬಿಗಳನ್ನ ಮಾಡೋದಕ್ಕೆ ದೆಹಲಿಯ ಕಡೆಗೆ ಮುಖ ಮಾಡಿದ್ರೂ ಕೂಡ ನಾಯಕರಿಗೆ ಸಿಕ್ಕಂತ ಒಂದು ಉತ್ತರ, ಎಲ್ಲರೂ ನಾವು ಬಿಹಾರ್ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದೀವಿ, ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದಿಯಾಗಿ ಎಲ್ಲರೂ ಹೇಳಿದ್ರು. ಬಿಹಾರದ ಎಲೆಕ್ಷನ್ ರಿಸಲ್ಟ್ ನೋಡ್ತಾ ಇದ್ದೀವಿ, ಮಹಾಗಠಬಂಧನ್ ಕಾಂಗ್ರೆಸ್ ತೀರಾ ಕಳಪೆ ಸಾಧನೆ, ಧೂಳಿಪಟ. ಸೊ ಇದರ ಇಂಪ್ಯಾಕ್ಟ್ ಮುಖ್ಯಮಂತ್ರಿಗಳಿಗೆ ವರದಾನ ಆಗಿ ಪರಿಣಮಿಸ್ತಾ ಇದೆಯಾ? ಟಗರು ಕುರ್ಚಿ ಭದ್ರ ಆಗ್ತಾ ಇದೆಯಾ? ಹಾಗಾದ್ರೆ ಖಂಡಿತವಾಗ್ಲೂ ಪ್ರಜ್ವಲ, ಪ್ರಮುಖವಾಗಿ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದ್ರೆ, ಈ ಕಡೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಭದ್ರವಾಗಿದೆ ಅನ್ನೋ ಒಂದು ರಾಜಕೀಯವಾಗಿ ಲೆಕ್ಕಾಚಾರಗಳು ಈಗ ಶುರುವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಿಹಾರದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೇ ಆಗಿದ್ದಿದ್ರೆ ಹೈಕಮಾಂಡ್ಗೂ ಕೂಡ ಒಂದಷ್ಟು ಶಕ್ತಿ ಬರ್ತಾ ಇತ್ತು. ಜೊತೆಗೆ ರಾಜ್ಯದಲ್ಲಿ ಬೆಳವಣಿಗೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ರೀತಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯನೂ ಕೂಡ ಹೈಕಮಾಂಡ್ಗೆ ಬರ್ತಿತ್ತು. ಆದ್ರೆ ಈಗ ಬಿಹಾರದಲ್ಲಿ ಹೀನಾಯವಾದಂತಹ ಒಂದು ಸೋಲನ್ನು ಅನುಭವಿಸಿದ ಬಳಿಕ ಬೇರೆ ಬೇರೆ ರಾಜ್ಯಗಳಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಇನ್ನಿತರ ಒಂದು ವಿಚಾರಗಳ ಬಗ್ಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹಿಂದೇಟು ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಆಗಿರಬಹುದು ಅಥವಾ ಮುಖ್ಯಮಂತ್ರಿ ಅವರನ್ನ ಕೆಳಗಿಳಿಸತಕ್ಕಂಥ ಒಂದು ಪ್ರಯತ್ನವೂ ಇದಾಗಿರಬಹುದು. ಇದು ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಬಿಹಾರ ಎಲೆಕ್ಷನ್ ನಲ್ಲಿ ಅಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯದ ವರ್ಗದವರೇನಿದ್ದಾರೆ ಅವರು ಕಾಂಗ್ರೆಸ್ನ ಕೈ ಹಿಡಿದಿಲ್ಲ. ಆದ್ರೆ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲವೂ ಕೂಡ ಅಹಿಂದ ವರ್ಗದ ನಾಯಕರು ಹಾಗೆ ಮತದಾರರು ಕೈ ಹಿಡಿದು ಅಲ್ಲಿ ಗೆಲ್ಲಿಸಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ. ಮತ್ತೆ ಕಾಂಗ್ರೆಸ್ಗೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಚಿತ್ರಣ ಕೂಡ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಸಿದ್ದರಾಮಯ್ಯನವರನ್ನ ಟಚ್ ಮಾಡಿದ್ರೆ ಮುಂಬರ್ತಕ್ಕಂಥ ಒಂದು ಎಲೆಕ್ಷನ್ ಮೇಲೂ ಕೂಡ ಪರಿಣಾಮ ಬೀರಬಹುದು ಅನ್ನೋ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಕಾಣ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಮುಂದಿನ ವರ್ಷ ಸುಮಾರು 5 ರಾಜ್ಯಗಳಲ್ಲಿ ಎಲೆಕ್ಷನ್ಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನಾದರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆದಲ್ಲಿ ಅದನ್ನೇ ಪ್ರತಿಪಕ್ಷಗಳು ಒಂದಷ್ಟು ಅಸ್ತ್ರವನ್ನಾಗಿ ಮಾಡಿಕೊಂಡು ಇಡೀ ದೇಶಾದ್ಯಂತ ಕಾಂಗ್ರೆಸ್ಗೆ ಮುಖಭಂಗ ಮಾಡತಕ್ಕಂತ ಒಂದು ಕೆಲಸಕ್ಕೂ ಕೂಡ ಕೈ ಹಾಕಬಹುದು. ಆ ಒಂದು ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹಾಕೊಂಡಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡದೆ ಇರೋದೇ ಒಳಿತು ಅನ್ನೋ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬಿಹಾರ ಎಲೆಕ್ಷನ್ ನಂತರ ಪವರ್ ಶೇರಿಂಗ್ ನಂತೆ ತಮಗೆ ಗದ್ದುಗೆ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಅವರಿದ್ರು. ಆದ್ರೆ ಅವರ ಈಗ ಎಲ್ಲಾ ಒಂದು ಆಲೋಚನೆಗಳು ಕೂಡ ಬಿಹಾರ ಫಲಿತಾಂಶದಿಂದ ಉಲ್ಟಾ ಪಲ್ಟಾ ಆಗಿರ್ತಕ್ಕಂಥದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇದರಿಂದ ಒಂದು ರೀತಿ ಅವರ ಸಿಎಂ ಕುರ್ಚಿ ವಿಚಾರದಲ್ಲಿ ಒಂದಷ್ಟು ಹಿನ್ನಡೆನೂ ಕೂಡ ಅನುಭವಿಸಿದಂತೆ ಕಾಣ್ತಾ ಇದೆ. ಇದರ ಮಧ್ಯೆ ರಾಜ್ಯದಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅನಗತ್ಯವಾಗಿ ನಾಯಕತ್ವ ಬದಲಾವಣೆ ಅಂತ ಗೊಂದಲಗಳಿಗೆ ಕೈ ಹಾಕಿ ಮುಂದೆ ಅದರ ಎಫೆಕ್ಟ್ ಅನ್ನು ಎದುರಿಸೋದು ಬೇಡ ಅನ್ನೋ ಒಂದು ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಸೂಕ್ಷ್ಮವಾಗಿ ಒಂದು ವಿಚಾರವನ್ನ ಗಮನಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಪ್ರಜ್ವಲ, ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.